खानापूर तालुक्यातील गुंजी होबळी येथील कोंगळा जंगलात वसलेल्या गावाचं पुनर्वसन करण्यासाठी प्रशासनाने हालचाली सुरू केल्या आहेत अशी माहिती जिल्हाधिकारी मोहम्मद रोशन यांनी दिली। कोंगळा येथील व्यंकट वय 52 यांची प्रकृती बिघडल्यानं ग्रामस्थांनी त्यांना खुर्चीवर बसवून पालखीप्रमाणे खांद्यावर घेत नदी पार करून रुग्णालयात दाखल केल्याची घटना समोर आली। ही गंभीर बाब लक्षात घेत प्रशासनाने त्या भागातील नागरिकांना सुरक्षित ठिकाणी स्थलांतरित करण्याचा प्रयत्न सुरू केला। दुर्गम जंगल परिसरातील नागरिकांना आवश्यक सुविधा व शासकीय योजनांचा लाभ मिळावा यासाठी सरकार कटिबद्ध असून स्थलांतराचा निर्णय मात्र स्थानिक ग्रामस्थांवर सोडण्यात आलाय असेही जिल्हाधिकाऱ्यांनी स्पष्ट केले। भीमगड अभयारण्य परिसरातील आरोग्य विषयक अडचणी लक्षात घेता ज्या ठिकाणी शासकीय सेवा पोहोचू शकत नाही तिथे वैकल्पिक उपाययोजना राबवण्यात येणार असल्याचेही त्यांनी नमूद केले। ಮಧ್ಯಾಹ್ನದ ವೇಳೆ ನಮ್ಮ ಖಾನಾಪುರ ತಾಲೂಕಿನಲ್ಲಿ ಗೋಂಜಿ ಹೋಬಳಿ ಗ್ರಾಮದಲ್ಲಿ ಒಂದು ಘಟನೆ ನಮ್ಮ ಗಮನಕ್ಕೆ ಬಂತು। ವ್ಯಕ್ತಿ ಶ್ರೀ ವೆಂಕಟ್ 52 ವರ್ಷದವರು, ಅವರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಅವರನ್ನು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಿಕ್ಕೆ ಅಲ್ಲಿ ಜನರು ಆ ಗ್ರಾಮದ ನಿವಾಸಿಗಳು ಒಂದು ಕುರ್ಚಿಯನ್ನು ಪಲ್ಲಕ್ಕಿ ರೂಪದಲ್ಲಿ ಕನ್ವರ್ಟ್ ಮಾಡಿಕೊಂಡು ಅವರ ಭುಜದ ಮೇಲೆ ಎತ್ಕೊಂಡು ಬಂದಿದ್ದಾರೆ। ಆ ದೃಶ್ಯಗಳನ್ನು ನಾವು ನೋಡಿದ್ದೀವಿ। ಇದು ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಭೀಮ್ಗಢ ಅರಣ್ಯದ ಒಳಗಡೆ ಇರೋ ನಿವಾಸಿಗಳಿಗೆ ಈ ಥರ ತೊಂದರೆಗಳು ಆಗ್ತಾ ಇರ್ತವೆ। ಹಿಂದಿನ ವರ್ಷವೂ ಒಂದೆರಡು ಗ್ರಾಮಗಳಲ್ಲಿ ಈ ಥರ ಸುದ್ದಿಗಳು ನಮ್ಮ ಗಮನಕ್ಕೆ ಬಂದಿದ್ದಾವೆ। ಸರ್ಕಾರ ಮಟ್ಟದಿಂದ ನಾವು ಅಲ್ಲಿ ಕಾಡು ಒಳಗಡೆ ವ್ಯವಸ್ಥೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಅವರನ್ನು ನಾವು ಪುನರ್ವಸತಿ ಸೌಲಭ್ಯಗಳನ್ನು ಕಲ್ಪಿಸೋದಕ್ಕೆ ಕ್ರಮವನ್ನು ವಹಿಸ್ತೀವಿ। ಹಿಂದಿನ ವರ್ಷ ತಲೆವಾಡಿ ಅಂತ ಇದೇ ರೀತಿ ಒಂದು ಗ್ರಾಮದಲ್ಲಿ ಘಟನೆ ಆದಾಗ ಸರ್ಕಾರದಿಂದ ಕಂದಾಯ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಮುಖಾಂತರ ಇವರಿಗೆ ಪುನರ್ವಸತಿ ಕಲ್ಪಿಸಲಿಕ್ಕೆ ಒಂದು ಸ್ಕೀಮ್ ಇತ್ತು। ಆ ಸ್ಕೀಮ್ ಅಡಿಯಲ್ಲಿ ಸರಿಸುಮಾರು 30 ಕುಟುಂಬಗಳಿಗೆ ಒಟ್ಟು ಸೇರಿ 140 ಜನರನ್ನು ಆ ಕಾಡು ಒಳಗಡೆಯಿಂದ ನಾವು ಹೊರಗಡೆಗೆ ತಗೊಂಡು ಬರಲಿಕ್ಕೆ ಸಾಧ್ಯವಾಗಿದೆ। ಈ ವರ್ಷ ನಾವು ಅಮ್ಗಾಂವ್ ಊರನ್ನು, ಅದೇ ರೀತಿ ಈಗ ಕೊಂಗ್ಳ ಊರಲ್ಲಿ ಏನು ತೊಂದರೆ ಆಗಿದೆ ಆ ಊರ ನಿವಾಸಿಗಳ ಜೊತೆನೂ ನಾವು ಮಾತುಕತೆಯನ್ನು ನಡೆಸಿ ನಾನು DFO ಅವರು ಅಲ್ಲಿ ಎಲ್ಲ ಜನಪ್ರತಿನಿಧಿಗಳ ಜೊತೆ ಅಲ್ಲಿ ಹೋಗಿ ಭೇಟಿ ಕೊಟ್ಟು ಅವ್ರ ಜೊತೆ ಮಾತಾಡಿ ಮನವೊಲಿಸಿ, ಇದು ವಾಲಂಟ್ರಿ ಸ್ಕೀಮ್ ಆಗಿರುತ್ತದೆ, ನಾವು ಏನು ಒತ್ತಡ ಹಾಕಲ್ಲ। ಸೊ ಫಾರೆಸ್ಟರ್ ತಮಗೆ ಲಾಸ್ ಬಗ್ಗೆ, ಕಾನೂನು ಬಗ್ಗೆ ಗೊತ್ತಿದೆ, ಬಹಳ ಅಲ್ಲಿ ಸೌಲಭ್ಯ ಕೊಡೋದು ಸರ್ಕಾರಕ್ಕೂ ಭಾಳ ಕಷ್ಟವಾಗುತ್ತದೆ। ಸೊ ಅವರು ಹೊರಗಡೆ ಜನ ವಸತಿ ಪ್ರದೇಶಗಳಿಗೆ ಅವರು ಬಂದಿದ್ದಾರೆ ಅಂದರೆ ಅದು ಬಹಳ ಸೂಕ್ತ ಅಂತ ಹೇಳಿ ಅವರಿಗೆ ಮನವೊಲಿಸಿ ಅವರನ್ನು ಈ ಸ್ಕೀಮ್ ಅಡಿಯಲ್ಲಿ ತಗೊಂಡು ಬರಲಿಕ್ಕೆ ನಾವು ಪ್ರಯಾಸ ಪಡ್ತೀವಂತ ತಮ್ಮೆಲ್ಲರ ಪರವಾಗಿ ತಮ್ಮೆಲ್ಲರ ಮುಖಾಂತರ ನಾನು ತಮ್ಮ ಪ್ರೇಕ್ಷಕರಿಗೆ ಹೇಳಲಿಕ್ಕೆ ಬಯಸುತ್ತೇನೆ। ಈಗ ಶಿಫ್ಟ್ ತಲೆವಾಡಿನಲ್ಲಿ ಶಿಫ್ಟ್ ಆಗಬೇಕಂದ್ರೆ ಫಸ್ಟ್ ನಾವು 10 ಲಕ್ಷ ಏನು ಚೆಕ್ ಕೊಟ್ಟಿದ್ವಿ ಅದರಲ್ಲಿ ಅವರು ಹೋಗಿ ಬೇರೆ ಕಡೆ ಜಮೀನು ಖರೀದಿ ಮಾಡಬೇಕು। ಅದಕ್ಕೆ ಅವರಿಗೆ ನಾವು 1 ವರ್ಷ ಕೊಡ್ತೀವಿ। ಇಮಿಡಿಯೇಟ್ಲಿ ನೀವು ಅರಣ್ಯ ಬಿಟ್ಟು ಹೋಗಿ ಅಂತ ನಾವು ಹೇಳಲ್ಲ। ಅವ್ರು ಫಸ್ಟ್ ಜಾಗ ತಗೊಳ್ಳಿ, ಅವ್ರ ಮನೆ ಕಟ್ಟಿದ ನಂತರ ಅವರು ಶಿಫ್ಟ್ ಮಾಡಿದ ನಂತರ ನಾವು ಇಲ್ಲಿ ಏನು ಅರಣ್ಯ ಪ್ರದೇಶ ಇದೆ ಅದರೊಳಗಡೆನೂ ಅವರಿಗೆ ನಾವು ಅವರ ಹೆಲ್ಪ್ ತಗೊಂಡೇ ಆ ಅರಣ್ಯವನ್ನು ನಾವು ಬೆಳೆಸಿ ಉಳಿಸ್ಕೊಳ್ತೀವಿ ಅಂತಲೂ ನಾನು ಆವಾಗ ಆಶ್ವಾಸನೆ ಕೊಟ್ಟಿದ್ದೀನಿ। ನಮ್ಮ ಕಾರ್ಯವೈಖರಿ ಅದೇ ರೀತಿ ಇದೆ।